ಭದ್ರಾವತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಎದುರುಗಡೆ ರೋಡ್ ಇದೆಯಲ್ಲ, ಅಲ್ಲೇ ಒಂದು ಮೂರನೇ ಲೈನು ಅಜ್ಜಿದು ಇಡ್ಲಿ ವಡೆ ಮಾಡ್ತಾಯಿದ್ದೆ ಕ್ಯಾಂಟೀನು ಕೂತ್ಕೊಂಡು. ಅದನ್ನೆಲ್ಲ ತೋರಿಸ್ತೀನಿ ಇವಾಗ, ಬನ್ನಿ ವೀಕ್ಷಕರೇ. ನಾನು ಭದ್ರಾವತಿಗೆ ಬಂದಿದ್ದೆ. ಇಲ್ಲಿ ಅಜ್ಜಿ ಇಡ್ಲಿ ಮಾಡ್ತಾರೆ. ಮಗಳಿದ್ದಾರಂತೆ, ಮಗಳೆಲ್ಲ ಪಾಪುನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. 30 ವರ್ಷದಿಂದ ಮಾಡ್ತಾಯಿದ್ದೀರಾ? 50 ವರ್ಷ. 50. ಹಾಂ 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 ಅಂತಾರೆ ಇಂಥವ್ರು ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡಬಾರ್ದಾ? ಹಾಂ ಅವ್ರು ಎಲ್ಲೆಲ್ಲೋ ಕಳೀತಾರೆ ದುಡ್ಡನ್ನ. ಹಾಂ ಭಾಳ ಪರಿಚಯ ನನಗೆ. ಅವನ ಮನಸ್ಸಿಗೆ ಯಾಕೋ ಅವನ ಮೇಲೂ ಹಂಗೆ ಬೇಜಾರಾಗಿ ಬಿಟ್ಟೇಬಿಟ್ಬಿಟ್ಟಂತೆ. ನಾನು ಹೇಳಿ ವರ್ಷಗಟ್ಟಲೆ ಸುಮಾರು ಅಮ್ಮ ನಮಗೆ ಒಂದು ಸ್ವಲ್ಪ ರಿಪೇರಿ ಮಾಡ್ಕೊಡು ಅಂತ ಹೇಳಿ ನನ್ನ ಸಾಕಾಗಿ ಹೋಗುತ್ತಾ. ಅವ್ನು ರಿಪೇರಿ ಮಾಡಿಸ್ಕೊಂಡೇ ಇಲ್ವಾ ಸುಮ್ಮನೆ ಅಂದರೆ ಸೋರೋದಿಲ್ಲ, ಇದಾಗ್ತಿತ್ತು. ಹಂಗಾರೆ ಇಲ್ಲೆಲ್ಲ ಸೀಟೆಲ್ಲ ಸೋರುತ್ತಾ? ಸೀಟೆಲ್ಲ ಸೋರು. ಅವನಿಗೆ ಕಟ್ಬೋದು, 2 ಕೊಟ್ಬೋದು. ಅವನ ಅಕ್ಕನ ಒಂದು 20,000 ಕೊಡಕ್ಕೆ ನಮ್ಗಿಲ್ಲ ನೋಡು. ಮೊದಲಿನ ತಾನೇ ಕಾಯ್ತಾ ಇದ್ದೀನಿ, ಮಾಡ್ತೇನೆ ಅವನಿಗೆ. ಹೇಳಂತಡೀರಿ ಇದರಲ್ಲಿ ಹೇಳ್ಬಿಟ್ಟು ಅಜ್ಜಿಗೆ ಮಾಡಿಕೊಡಿ. ನೋಡಿದ್ರೆ ಯೂಟ್ಯೂಬ್ ನೋಡ್ತಾರೆ, ಯಾರು ನೋಡ್ತೀರಾ ಸಂಗಮೇಶ್ವರಿಗೆ ಹೇಳಿ ಮಾಡಿಸ್ಕೊಡಿ. ಅಜ್ಜಿ 60 ವರ್ಷದಿಂದಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಲೂ. ಮಗಳು ಮದುವೆ ಮುಂಚೆ ಮಾಡ್ತಿದ್ರು, ಅವಳಿಗೂ ವಯಸ್ಸಾಯ್ತು. ಹೌದು, ಮನೆ ಎಲ್ಲ ಸೋರಂಗೈತೆ. ಅಮ್ಮ ಮೊನ್ನೆ ಮಳೆ ಬಂತಲ್ಲ, ಒಳಗಡೆ ಎಲ್ಲರ ಮೇಲೂ ನೀರು ನುಗ್ಗುತ್ತಲ್ಲ. ಹಾಂ ಹಾಂ ತಾಯಿ ಭಾಷೆ ನಾನೇ ಓದಿದ್ದೆಲ್ಲ ಕನ್ನಡ. 8ನೇ ಕ್ಲಾಸ್ ತನಕ ಓದಿದ್ದೀನಿ ನೋಡು. ಈಗ 4ಕ್ಕೆ ಬರೋ ಮಕ್ಕಳು ಏನಂತಾರೆ, ಅಜ್ಜಿ ನೀನು ಟೀಚರ್ ಆಗಿ ಓದಿದ್ದಲ್ಲ ಅಜ್ಜಿ. ಅದೇ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಲೆಕ್ಕ ಹೇಳ್ತೀರಾ? ಕೂತ್ಬಿಟ್ಟೆ ನೋಡು, ಹೊರಗಡೆ ಬಂದು ಹಾಂ ಹಾಂ ಬರೀ ಇದು ಮಾಡ್ಕೊಂಡ ವ್ಯಾಪಾರ ಮಾಡ್ಕೊಂಡ ಮಕ್ಕಳಿಗೆ ಓದಿದ್ರೆ ಅವ್ರಿಗೆ ಮದುವೆ ಮಾಡೋದು. ಇಲ್ಲೇ ಇದು ಹೋಗಿಲ್ಲ. ಸಣ್ಣ ವಯಸ್ಸಿನ ಮಾತ್ರ ಸ್ವಲ್ಪ ದಿವಸ ಓಡಾಡ್ತಿದ್ದೆ. ಅವನು ಎಲ್ಲರೂ ನಿಂತಾಗ ಕ್ಯಾನ್ವಸಿಗಂತ ಹೋಗ್ತಿರ್ಲಿಲ್ಲ. ಇಲ್ಲಿ ಬರೋದೇ ನಾನು ಹೇಳ್ತಿದ್ದೆ, ಇಡೀ ಭದ್ರಾವತಿಗೆ ಒಬ್ಬರು ಅಜ್ಜಿ ಗೊತ್ತಿಲ್ಲ ಅನ್ನೋದಿಲ್ಲಮ್ಮ. ನಿಮಗೆ ಎಲ್ಲರಿಗೂ ಗೊತ್ತು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಾಲೆಯಲ್ಲಿ ಚೆನ್ನಮ್ಮ ಅಂತ ಹೇಳಿ. ನಿಮ್ಮ ಹೆಸರು ಹೇಳಿ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಇರೋದು ಪ್ರೇಮಾವತಿ. ರೇಷನ್ ಕಾರ್ಡಲ್ಲಿ ಪ್ರೇಮಾವತಿ ಅಂತ. ನಮ್ಮ ಯಜಮಾನ್ರ ಹೆಸರು ಬೇಕಾ? ಎಲ್ಲನೇ ಹೇಳಿ, ಅಡ್ರೆಸ್ ಹೇಳಿ ನಿಮ್ಮ ಫುಲ್ಲು. ಪ್ರೇಮಾವತಿ ಆಯ್ತಾ? ನಮ್ಮ ಯಜಮಾನ್ರು ತೀರೋಗಿ 5 ವರ್ಷ ಆಯಿತು. ಕೋದಂಡಪಾಣಿ ಸಿ ಕೋದಂಡಪಾಣಿ. ಅವ್ರು ಏನು ಮಾಡ್ತಿದ್ರಮ್ಮ? ESL ಕೆಲಸ ಮಾಡ್ತಿದ್ರಾ? ಪರವಾಗಿಲ್ಲ ಹಂಗಾರೆ. ಪರವಾಗಿಲ್ವಾ? 1 ರೂಪಾಯಿ ತಂದ್ಕೊಟ್ಟು 8 ಮಕ್ಕಳಿಗೆ ಸಾಕಲಿಲ್ಲ. ಅಯ್ಯೋ, ಮತ್ತೆ ಏನು ಮಣ್ಣು ಹಾಕೊಂಡು ಹೋದ. ಅಂದ್ರೆ ಮನುಷ್ಯ ಅಷ್ಟು ಒಳ್ಳೇದು ಕೈ ತೊಳೆದು ಮುಟ್ಟಬಹುದು. ನನ್ನ ಮೊಮ್ಮಕ್ಕಳಿಗೆ ದೊಡ್ಡದಾದಾಗ ಏನಂತಿದ್ದೆ, ಆಗಿದ್ದಾರೆ 15-20 ವರ್ಷದವ್ರು ಮೊಮ್ಮಕ್ಕಳು, ಗಂಡ್ಮಕ್ಳು 3 ಜನ ಇದ್ದಾರೆ. 4 ಜನ, ಮಗನಿಗೆ 1, 2 ಹೆಣ್ಮಕ್ಳಿಗೆ, ಮಗಳಿಗೆ 1. ಮಗಳು ಆಮೇಲೆ ಮಗಳೂ ಗಂಡನೂ ಇದಾಯ್ತಾ? ಗಂಡನ ಮನೆಗೆ ತಿರೋಗಿ ಗಂಡನ ಮನೆಯಲ್ಲೂ ಏನು ಆಗ್ತಿಲ್ಲಮ್ಮ. ಈಗ ಅವಳೇ ಒಂದು ಸ್ವಲ್ಪ ದಿವಸ ಮುಂಚೆ, ಈಗ ಒಂದು 10 ವರ್ಷ ಮುಂಚೆ, 10 ವರ್ಷ 20 ವರ್ಷನೇ ಆಯ್ತು ಅನ್ಕೋ. ಅವಾಗೆಲ್ಲ ಕೂಲಿ ಕಮ್ಮಿ ಅಲ್ವಾ, ದಿವಸ 30 ರೂಪಾಯಿ ದುಡ್ಕೊಂಬರ್ತಿದ್ರು. ಇವಾಗ ಅದನ್ನೆಲ್ಲ ಬಿಸಿ ಹೋಟ್ಲ್ ಅಂಗಡಿ ಮಾಡಿದ್ನ. ಮುಂಚೆ ಮನೆಯಲ್ಲೇ ಬೇಯಿಸಿ ಕೊಡ್ತಿದ್ದೆ ಇಡ್ಲಿ. ಇವಾಗ ಅಂಗಡಿ ಮಾಡಿದ್ಮೇಲೆ ಅವಳು ಬಿಡಿಸಿ, ಅವಳು ನಾನು ಇಬ್ಬರು ಹೆಲ್ಪ್ ಮಾಡಿಕೊಂಡು ಮನೆಯಲ್ಲೇ ಅಡುಗೆ ಊಟ ಕೆಲಸ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಮೊಮ್ಮಗನ್ನ ನಾನು ಮಾಡೋ ಮಗನ್ನ ಮೆಕ್ಯಾನಿಕಲ್ ಡಿಪ್ಲೊಮಾ ಓದ್ತಿರ್ಕೊಂಡು ಮಗ ಬೇಕಲ್ಲ 50,000 ರೂಪಾಯಿ ಸಾಲ ಮಾಡಿ ಕೊಟ್ಟರು ಬೇಕವರು. ಓದ್ಸಿ ನನಗೆ ಪಿನ್ಸಿನ್ ಬರ್ತಿತ್ತಲ್ಲ, ಆ ಪಿನ್ಸಿನಲ್ಲೇ ಸಾಲ ತೀರಿಸ್ತೆ ನೋಡು 50,000. ಪರವಾಗಿಲ್ಲ. ಮೊಮ್ಮಗ ಏನು ಮಾಡ್ತಾರಮ್ಮ? ಅವನಿಗೆ
ಈಗ ಮೊಬೈಲ್ ಅಂಗಡಿಗೆ ಹೋಗ್ತಾ ಇದ್ದಾನೆ ಮತ್ತೆ ಹಾಂ ಅವನಿಗೆ ತಕ್ಕನಂಗೆ ಕೆಲಸ ಇಲ್ಲ. ಹಾಂ ಸರಿ ಸರಿ ಓದಿ ತಕ್ಕ ಫ್ರೆಂಡ್ಸ್ ಅಂತ ಅದೇ ಹುಡುಗರು ಹಂಗೆ ಮಾಡ್ಬಿಡ್ತಾರೆ. ಓದ್ಬಿಟ್ಟು ಚೆನ್ನಾಗಿ ಕೆಲ್ಸಕ್ಕೆ ಹೋಗಿದ್ರೆ ಚೆನ್ನಾಗಿ ಸಂಬಳ ಸಿಗೋದು. ಕಷ್ಟ ತಿರ್ತಿತ್ತ, ಅವ್ರ ಅಮ್ಮನ ಕಷ್ಟ ತಿರ್ತಿತ್ತ. ಅದೇ ಅದೇ ಹಂಗಾಗಿ ಏನ್ ಮಾಡ್ತೀಯ ಮಗ, ಅವ್ರಿಗೂ ಮೈಯಲ್ಲಿ ರಕ್ತ ಇಲ್ಲ ಅಂತಾರೆ ಡಾಕ್ಟ್ರು. ಹಾಂ ಹುಷಾರಿಲ್ಲ ಕೊಡ್ಬಾರ್ದು ಪಾಪ. ಹಾಂ ಏನ್ ಮಾಡೋಣ ಮಗ. ಈಗ ಅಮ್ಮ ಟೀ ಉಪ್ತೈತೆ ಮಾತಾಡ್ಮ ಅಮ್ಮ ನೀನೊಂದು 2 ಇಡ್ಲಿ ಮಗ. ಬೇಡ ಬೇಡ ನನಗೇನು ಬೇಡಮ್ಮ, ನನಗೆ ಉದ್ನೋಡೆ ಕೊಡಿ ಸಾಕು. ಕೊಡ್ತೀನಿ ಚಟ್ನಿ. ಆಶ್ರಮ ಆಗಿದ್ದೆ ಅಂತ ಆಗಿದ್ದೀರಾ? ಪಾಂಡುರಂಗಮ್ಮ ದೇವಸ್ಥಾನ ಬೊಮ್ಮನಕಟ್ಟೆ ಇಲ್ಲ ಅಮ್ಮ, ಹೊನ್ನಟ್ಟಿ ಹೊಸೂರು. ಇಲ್ಲ ಹೊನ್ನಟ್ಟಿ ಹೊಸೂರು ಆ ಕಡೆ ಐತಂತೆ. ಹೊನ್ನಟ್ಟಿ ಹೊಸೂರು. ಒನ್ನಟ್ಟಿ ಹೋಸು. ಹಾಂ ಅಲ್ಲಿದೆ ಅಲ್ಲಿದೆ. ಹಾಂ ಪಾಂಡುರಂಗನ ದೇವಸ್ಥಾನ ಬೆಟ್ಟದ ಮೇಲೆ ಚೆನ್ನಾಗಿದೆ ಅಮ್ಮ ಅಲ್ಲೆಲ್ಲ. ಒನ್ನಟ್ಟಿ ಹೋಸೂರಲ್ಲಿ ಬೆಟ್ಟ ಇದೆಯಾ ಮಗಳೇ? ಬೆಟ್ಟದ ಮೇಲೇ ಈ ಪಾಂಡುರಂಗನ ದೇವಸ್ಥಾನ ಇರೋದು. ಹ್ಞೂ ಹ್ಞೂ ಬಾ ಬಾ ಅಂತ ಕಣಮ್ಮ. ಹೌದಾ. ಆಮೇಲೆ ಹೊನ್ನೆಗುಡ್ಡದಲ್ಲಿ ಅಲ್ಲಿ ದೇವಸ್ಥಾನ ಐತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ. ಹ್ಞೂ ಅದ್ರಾಗೆಲ್ಲ ಬಸ್ಸು ಮೇಲೆ ಹೋಗಲ್ಲ, ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಆ ಗುಡ್ಡದ ಮೇಲೆ ಹೋಗಲ್ಲ, ಹೋಗಲ್ಲ, ಮಧ್ಯ ನಿಲ್ಸ್ಬಿಡ್ತಾನೆ, ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು. ಆಟಗಳು ಹೋಗ್ತಾವ. ಆಟೋಗಳು ಎಂಗೇಜ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಅವಾಗ ಮಾತಾಡ್ಕೊಂಡು. ಹ್ಞೂ ಗೌರ್ಮೆಂಟ್ ಹಾಸ್ಪಿಟ್ಲು ರೋಡು. ಮೂವತ್ತೆಂಗುಡಿ ಹಾಂ ಗೌರ್ಮೆಂಟ್ ಆಸ್ಪತ್ರೆ ರೋಡು, ಹಾ. 3ನೇ ಕ್ಲಾಸು. ಹಾಂ ನನ್ನ ಹೆಸರು ಪ್ರೇಮಾವತಿ, ನಮ್ಮ ಹೆಸರು ಕೋದಂಡಪಾಣಿ ಅಂತ. ಹಾಂ ಮೂವತ್ತೆಂಗುಡಿ. ಹ್ಞೂ ಆಮೇಲೆ ಇನ್ನೊಂದು ಅವ್ರಾಗ ಬರೋದಾದ್ರೆ ಅಡ್ರೆಸ್ಸು ಹ್ಞೂ ನಗರ, ಇಲ್ಲಿಂದ ಕೆಳಗೋದ್ರೆ ನಗರಸಭೆ. ಗೌರ್ಮೆಂಟ್ ಹಾಸ್ಪಿಟ್ಲು ರೋಡ್ ಅಂದ್ರೆ ಗೊತ್ತು ಸಾಕು. ಇಲ್ಲಿ ಯಾರು ಹೇಳ್ತಾರೆ ಬಿಡಿ. ಇಡ್ಲಿ ವಡೆ ಮಾಡ್ಕೊಂಡಿದ್ದೀರಾ, ಇಲ್ಲೆಲ್ಲ ತೋರಿಸಿದ್ದೀನಿ, ಅದೇ ಗೊತ್ತಾಗುತ್ತೆ ನಿಮ್ಗೆ. ಹಾಂ ಕೊಡ್ತೀನಿ. ಎಷ್ಟಮ್ಮ ಹಾಕಿ? ಬೇಡ 20 ರೂಪಾಯಿ. ಇಲ್ಲ ಇಲ್ಲ ಇಲ್ಲ, ನಾನು ದುಡ್ಡು ಕೊಡ್ತಲೇ, ನೀನು ದುಡ್ಡು ಕೊಡಬೇಡಿ. ಯಾಕೆಂದರೆ ನಿಮಗೊಂದು ಜೀವನ ಆಗುತ್ತೆ. 10 ರೂಪಾಯಿ ಕೊಡಿ ಮಗ. ಹ್ಞೂ 3 ಇಲ್ಲಲ್ಲ, ಹ್ಞೂ 3 ಕೊಟ್ಟಿದ್ದೀನಿ, 5 ರೂಪಾಯಿ ಕೊಡ್ತೀನಲ್ಲ. ಹ್ಞೂ ಸರಿ ಅಮ್ಮ. ನೋಡಿ ಇಷ್ಟು ಕಡಿಮೆ ರೇಟಿಗೆ ಅಮ್ಮ 20 ರೂಪಾಯಿಗೆ 4 ಇಡ್ಲಿ ಕೊಡ್ತೀರಾ? 4 ಇಡ್ಲಿ 20 ರೂಪಾಯಿಗೆ. ಹಾಂ ಒಂದು 4 ಇಡ್ಲಿ. ಇಡ್ಲಿ ಉದ್ದಿನ ವಡೆ ಎಲ್ಲ ಉದ್ದಿನ ವಡೆ 10 ರೂಪಾಯಿಗೆ 2 ಉದ್ದಿನ ವಡೆ. ಉದ್ದಿನ ವಡೆ. ಹಾಂ ಅಷ್ಟೇ ಮಾಡೋದು ನೀವು, ಇಡ್ಲಿ ವಡೆ ಅಷ್ಟೇ. ಇಡ್ಲಿ ವಡೆ, ಹಾಂ ಇಡ್ಲಿಗೆ ಸಾಂಬಾರು ಚಟ್ನಿ. ಚಟ್ನಿ ಎಲ್ಲ ಕೊಡ್ತೀರಾ? ಎಲ್ಲ ಸೇರಿ 4 ಇಡ್ಲಿಗೆ ಸಾಂಬಾರು ಚಟ್ನಿಗೆ 20 ರೂಪಾಯಿ, 1 ವಡೆ ಉದ್ದಿನವಡೆ 5 ರೂಪಾಯಿ, ಅಲ್ಲಿಗೆ 2 ವಡೆ 4 ಇಡ್ಲಿಗೆ 30 ರೂಪಾಯಿ ಆಯಿತು. ಪರವಾಗಿಲ್ಲ ಅಮ್ಮ, ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಕೊಡ್ತಾ ಇದ್ದೀರಿ ಅಂದರೆ ಭಾಳ. ಹಾಕ್ಬೇಕಲ್ಲಮ್ಮ, ಇನ್ನೊಂದು ತಟ್ಟೆ ಇತ್ತಲ್ಲ ಹಾಕ್ಬೇಕಲ್ಲ ಮಗಳೇ. ಇದಕ್ಕೊಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡ್ರಿ, ಬೇಯ್ತಾ ಇರ್ತದೆ. ಅದಕ್ಕೆ ಬೇಯ್ತಾ ಇರುತ್ತೆ. ಜನ ಬಂದರೆ ಕೊಡ್ಬೇಕಲ್ಲ. ಸರಿ ಆಗುತ್ತೆ. ಹ್ಞೂ ಇನ್ನೊಂದು ಸ್ವಲ್ಪ ಇತ್ತು ಇಲ್ಲಿ, ಹ್ಞೂ ಇನ್ನೊಂದು ಸ್ವಲ್ಪ ಇತ್ತು. ಹಾಂ ಅದೇ ಅದು ಬೇರೆ ಅದೇ ಅಮ್ಮ, ಬಂದು ತಿಂತಾರೆ. ದುಡ್ಡಿದ್ದರು ಇರ್ತಾರೆ, ಇಲ್ಲದೆ ಇದ್ದರು ಇರ್ತಾರೆ. ಪಾಪ ಸಂಪತ್ಕನ್ನರು ಯಾರು ಕರಿತವ್ರೆ. ಪಕ್ಕದಲ್ಲಿ ಹಾಂ ಹೀಗೆ ಹೇಳಿದ್ರಲ್ಲ. ಹಾಂ ಸರಿ ಸರಿ. ನೀವು ನನಗೆ ಇಷ್ಟಿಷ್ಟು ಅಂತ ಗೊತ್ತಿರಲಿಲ್ಲ, ಇಲ್ಲ ಅಂದಿದ್ರೆ ನಾನು ಬರ್ತಿದ್ದೆ. ಹಾಂ ಬರ್ತೀನಮ್ಮ. ಥ್ಯಾಂಕ್ಸ್ ನಿಮ್ಮ ಭೇಟಿ ಮಾಡಿದ್ದು. ಸೇವಾ ಸಂಸ್ಥೆಗೆ ಹಾಂ ಬೇಕಾದ್ರೆ ನನ್ನ ಮಗಳಿಗೂ ಮೆಂಬರ್ ಮಾಡ್ಕೊಳ್ಳಿ. ಹಾಂ ಸರಿನಮ್ಮ. ಹ್ಞೂ ಏನ್ ಕಲ್ತ್ಕೊಂತಾರೆ? ಮಾಡಕ್ ಬರಲ್ಲ ಬಿಡು. ಯಾರು ಏನು ತಿಳ್ಕೊಂತಾರೆ? ಯೂಟ್ಯೂಬಲ್ಲಿ ಹಾಕಿದ್ರೆ ನೋಡ್ತಾರೆ, ಎಲ್ಲರೂ ಬಂದು ಮಾಡಿಕೊಡ್ತಾರೆ. 60-70 ವರ್ಷದಿಂದಲೂ ಮಾಡ್ತಾ ಇತ್ತಂತೆ ಅಜ್ಜಿ. ನೋಡಲಿ ಬಿಡ್ರಿ, ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾರೆ. ನೀವ್ಯಾಕೆ ಎದುರ್ತೀರಾ? ನೀವೇನು ಕಳ್ತನ ಮಾಡ್ತಿದ್ದೀರಾ ಹಾಕಕ್ಕೆ? ಮತ್ತೆ ಅಷ್ಟು ವರ್ಷದಿಂದ ಪಾಪ 70 ವರ್ಷದಿಂದಲೂ 60 ವರ್ಷದಿಂದಲೂ ಕೆಲಸ ಮಾಡ್ತಾ ಇತ್ತಂತೆ ಇಲ್ಲಿ, ಮತ್ತೆ ಹಿಂಗೆ ಸೋರ್ತೈತೆ. ಒಂಚೂರು ಹೆಲ್ಪ್ ಮಾಡಲಿ ಬಿಡ್ರಿ. ಹ್ಞೂ ಡೋರ್ ಇಷ್ಟ ಆ ಕಡೆ ಡೋರ್ ಇವರು ಮಗಳಾ? ನೀವು ಮಗಳಾ? ಹೌದಾ? ಈಗ ಬೆಂಗಳೂರಿಗೆ ಕೊಟ್ಟಿದ್ದೀನಿ ಮಗಳೇ. ಹಾಂ ಹಾಂ ಮಗ ತೀರೋಗ್ಬಿಟ್ಟ. ಹಾಂ ಹಾಂ ಅವನ ಚೆನ್ನಾಗಿ ನೋಡ್ಕೊಂತಿದ್ದ ನಮ್ಮ ಅವನೇ ತೀರೋದು ನಮ್ಮ ಮಗನ ಆಕ್ಸಿಡೆಂಟಾಗಿ. ಹಾಂ ಅಮ್ಮ ಆಕ್ಸಿಡೆಂಟಿಗೆ ದುಡ್ಡು ಏನೋ ಬಂದಿಲ್ವೇನಮ್ಮ? ಬಂತ? ಹಾಂ ಸರಿ ಸರಿ. ಅವನಿಗೂ ಒಂದು ಮಗ ಇದ್ದಾನೆ. ಮೊಮ್ಮಗ ಇದ್ದಾರೆ, ಅವ್ರಿಗೆ ಬಂದಿರ್ತದೆ ಕರೆಕ್ಟ್. ಸೊಸೆ ಕೊಟ್ಟೆ 3 ಲಕ್ಷ. ಹಾಂ ಮೊಮ್ಮಗನಿಗೆ 1 ಲಕ್ಷ ಇಟ್ಟಿದ್ರು. ಸಣ್ಣವನಿದ್ದ ಅವಾಗ 3. ಹ್ಞೂ ಹಂಗಾಗಿ ಓದಿಸ್ಬೇಕು ಬರೆಸ್ಬೇಕು ಖರ್ಚಾಗೋಯ್ತು. ಹ್ಞೂ ಅವನಿಗೆ 18 ವರ್ಷ ಆದ್ಮೇಲೆ ಕೊಟ್ಟರು. ಹಾಂ ಅವನು ಬ್ಯಾಂಕಲ್ಲಿ ಹಾಕಿದ್ದಾನೆ. ಸೊಸೆ ಒಂದು ಇರಕ್ಕೆ ಮನೆ ಕಟ್ಟಿಸ್ಕೊಂಡು ಹ್ಞೂ ಸರಿ ಬಿಡಿ. ಅವ್ರ ಮನೆಯಲ್ಲಿ ಅವರು ಜೀವನ ಮಾಡಬೇಕಲ್ಲ. ಮಾಡ್ಬೇಕಾದ್ರೆ ಅಲ್ಲ ನಿಮ್ಮ ಹೆಸರು ಏನು ಹೇಳಿ? ನಿಮ್ಮ ಹೆಸರು ಏನು ಬರ್ತೀರಾ? ಇಲ್ಲೇ ಇದ್ದು ಮಾಡ್ತಿರ್ತಾ ನೀವು ನಿಮ್ಮ ಹೆಸರು? ಲೀಲಾವತಿ. ಅಮ್ಮನ ಹೆಸರು ನೀಲಾರಾಣಿ. ಅಮ್ಮನ ಹೆಸರು ಏನೋ ಪ್ರೇಮಾವತಿ. ಅಪ್ಪನ ಹೆಸರು ಕೋದಂಡಪಾಣಿ ಅಂದರು. ನಿಮ್ಮ ಮಗ ಏನು ಓದ್ತೈತೆ? ಡಿಪ್ಲೊಮಾ ಓದಿದ್ದಾನೆ. ಇನ್ನು ಕೆಲಸ ಸರಿಗೆ ಹೋಗ್ತಾ ಇಲ್ಲ. ಹೌದಾ? ಸರಿ. ಅದೇ ಮಕ್ಕಳು ಫ್ರೆಂಡ್ ಹುಡುಗರ ಜೊತೆ ಸೇರ್ಕೊಂಡು ಹೋಗಲ್ಲ ಜವಾಬ್ದಾರಿಯಿಂದ.
ಈಗ ಡಿಪ್ಲೊಮಾ ಮಾಡಿದ್ರೆ ಅಂದ್ರೆ ಒಳ್ಳೆ ಕೆಲಸ ಸಿಗುತ್ತೆ ನಿಮ್ಮ ಮಗನಿಗೆ. ನಾ ಓದ್ತಾನೆ, ಅದು ಫೈನಲ್ ಇಯರ್ ಮಾಡ್ಕೊಂಡಿಲ್ಲ ಅವನು. ಅಮ್ಮ ಯಾಕಿತ್ತು ಅಲ್ಲ ಯು ಪಿ ಎಸ್ ಕಂಪ್ನಿಗೆ ಹೋಗ್ತಾನೆ ನಮ್ಮ ಮಗ, ಬೇಕಂತೆ ಹುಡುಗರು ಬೇಕಂತೆ ಯು ಪಿ ಎಸ್ ಕಂಪ್ನಿಗೆ ಸೇರಿಸ್ತೀರಾ? ಇದಕ್ಕೆ ಎಲ್ಲಿದೆ ಅದು ಕಂಪ್ನಿ? ನಮ್ಮ ನಂಬರ್ ಕೊಡ್ರಿ ನಿಮ್ಮದು, ನಮ್ಮ ಹುಡುಗನ ಫೋನ್ ಮಾಡ್ತೀನಿ. ನಿಮ್ಮ ಹುಡುಗ ಬೇಕಾದ್ರೆ ಫಸ್ಟ್ ನೀವು ನಂಬರ್ ಕೊಟ್ಟಾಗಿದೆ, ನನ್ನ ಮಗನಿಗೆ ಕೇಳ್ತೀನಿ. ಹಾಂ ಕೇಳ್ಬಿಟ್ಟು ಹೇಳ್ತೀನಿ. ಎಲ್ಲಿ ಇಲ್ಲಿ ಬೊಮ್ಮಕಟ್ಟೆ ಇರಿ. ವೀಕ್ಷಕರೇ, ನಾನು ಭದ್ರಾವತಿ ಟೌನ್ಗೆ ಹೋಗಿದ್ದೆ. ಭದ್ರಾವತಿ ನಮ್ಮೂರು. ಅಲ್ಲಿ ಅಜ್ಜಿ ಇಡ್ಲಿ ಮಾಡುತ್ತೆ. 60-70 ವರ್ಷದಿಂದ ಇಡ್ಲಿ ಮಾಡ್ತಾಯಿರ್ತೈತೆ. ಇಡ್ಲಿ ಮತ್ತು ಉದ್ದಿನ ವಡೆ ಮಾಡ್ತಾಯಿದ್ದೆ. ಅದಕ್ಕೆ ಸಾಂಬಾರು ಚಟ್ನಿ, ಎರಡು ಉದ್ದಿನ ವಡೆ, 4 ಇಡ್ಲಿಗೆ 30 ರೂಪಾಯಿ, 4 ಇಡ್ಲಿ ಸಾಂಬಾರು ಚಟ್ನಿಗೆ 20 ರೂಪಾಯಿ. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತಿಂದು ಬರ್ತಾರೆ ಜನ ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಚೆನ್ನಾಗಿತ್ತು. ಮಾತ್ರ ನಾನು ಮನೆಯಲ್ಲಿ ತಿಂದು ಬಂದವರಿಂದ ತಿನ್ನೋಕ್ಕಾಗಲಿಲ್ಲ. ನನಗೆ ಕಟ್ಟಿಸ್ಕೊಂಬಂದೆ ಪಾರ್ಸಲ್ಲು, ದುಡ್ಡು ಕೊಟ್ಟು ಬಂದೆ. ಮತ್ತು ಉದ್ದಿನ ವಡೆ ತೊಗೊಂಬಂದೆ. ಉದ್ದಿನ ವಡೆ ಖಾಲಿ ಆಗಿದ್ದಾವೆ ಅಂತ ಸ್ವಲ್ಪ ಕೊಡ್ತು, ಸಾಕು ಅಂತ ಹೇಳ್ಬಿಟ್ಟು ಅದಕ್ಕೆ ದುಡ್ಡು ಕೊಟ್ಟು ಬೇಡ ಅಂತ ದುಡ್ಡು ಹಂಗೂ ಕೊಟ್ಟು ಬಂದೆ. ಅಜ್ಜಿ ಎಲ್ಲ ವಯಸ್ಸಾಗಿರುತ್ತೆ, ಅವ್ರ ಮಗಳು ಇದೆ. ನಮ್ಮ ಮೊಮ್ಮಗ ಡಿಪ್ಲೊಮಾ ಮಾಡಿದ್ದಾನಂತೆ. ಸರಿ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ತಿರುಗ್ತಾನೆ, ಕೆಲ್ಸಕ್ಕೆ ಹೋಗಲ್ಲ ಅಂತು. ಮುಂದೆ ಬುದ್ಧಿವಂತಿಕೆ ಬರುತ್ತೆ ಹುಡುಗಂಗೆ. ಒಂದಾದ ನಮ್ಮ ಮಗನ ಜೊತೆ ಸೇರಿ ಒಂದು ಕೆಲಸ, ನಮ್ಮ ಮಗನಿಗೆ ಹೇಳಿ ಒಂದು ಕೆಲಸ ಕೊಡ್ಸೋಣ ಅಂತೀನಿ. ಡಿಪ್ಲೊಮಾ ಮಾಡಿದಾನಂತೆ, ಪರವಾಗಿಲ್ಲ, ಮಾಡ್ತಾರೆ ಡಿಪ್ಲೊಮಾ ಅಂದರು. ಹುಡುಗ ಬುದ್ಧಿ ಅಲ್ವಾ, ಹಂಗೆ ಮಾಡ್ತಾರೆ. ಮತ್ತು ಅದು ಗುಡಿಸ್ಲೆಲ್ಲ ನೋಡ್ರಿ ಎಷ್ಟು ಬಿದ್ದೋಗಿದೆ ಪಾಪ. ಗುಡಿಸ್ಲು ಥರ ಇದೆ, ಅದು ತುಂಬ ಹಾಳಾಗಿದೆ. ಶಾಸಕರಾದ ಸಂಗಮೇಶ್ವರಿಗೆ, BK ಸಂಗಮೇಶ್ವರಿಗೆ ನನ್ನ ನಮಸ್ಕಾರಗಳು. ಅಂಥ ವಯಸ್ಸಾದ ಅಜ್ಜಿಯರು ಮತ್ತು ತುಂಬ ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ನೋಡಿ. ಅವರು ಕಷ್ಟಪಟ್ಟು ಜೀವನ ಮಾಡ್ಕೊತಾರೆ. ಆ ಮನೇನ ಇದು ಅಂಗಡಿಯನ್ನು ಚೆನ್ನಾಗಿ ಮಾಡಿಕೊಡಿ, ರಿಪೇರಿ ಮಾಡಿಸ್ಕೊಡಿ. ಅವ್ರು ಅದನ್ನೇ ಕೇಳ್ತಾ ಇರೋದು. ಎಷ್ಟು ವರ್ಷದಿಂದಲ್ಲ ನಾನು ಹೋಗ್ತಾಯಿದ್ದೀನಿ ಅವ್ರ ಹತ್ರ, ಒಂದು ಸ್ವಲ್ಪನೂ ನಮಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾರೆ. ಪ್ಲೀಸ್ ನೀವು ಅದು ಯಾವ ಇದಕ್ಕೂ ಇಲ್ಲ, ನೀವು ಪ್ಲೀಸ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ.